ಹಾಯ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಟೇಕ್ ಕೇರ್ ಆ್ಯಂಡ್ ಸೊ ಐ ಮೀನ್ follow the classes sincerely because it will affect so while writing the examinations. Okay, so in the previous class so we started the solutions for the second order differential equation. In that particular case we have taken the parabolic case. So under the parabolic case we have studied the heat equation with Dirichlet's boundary conditions. Okay, heat equations with the Dirichlet's boundary condition using the method of separation of variables. Today, so I am going to solve one more problem for the same heat equation. Ut is equal to c square into uxx, 0 less than or equal to x less than or equal to L. I mean boundary is given and t greater than or equal to 0 with the boundary conditions. Means yesterday we proved for the Dirichlet's boundary condition. Now I am going to take the Newman boundary conditions. Okay, Newman, N-E-U-M-A-N-N, right? Newman's boundary conditions, right? ಹೆಂಗಿರುತ್ತಪ್ಪ ಅಂದರೆ ux of 0t is equal to 0, ux of L comma t is equal to 0, and initial condition ಬಂದು so u of x comma 0 is equal to phi of x, right? ಇದು for all t greater than or equal to 0 and this is for all 0 less than or equal to x less than or equal to L, right? ಇವನ್ನ ನಾವು ನ್ಯೂಮನ್ ಬೌಂಡ್ರಿ ಕಂಡೀಷನ್ಸ್ ಅಂತ ಹೇಳ್ತೀವಿ. ux ಅಂದ್ರೆ ಡೆರಿವೇಟಿವ್ ಆಫ್ u with respect to x at x is equal to 0 and similarly at x is equal to L ಅಂತ, right? For this solution ಹೆಂಗ್ ಫೈಂಡ್ ಔಟ್ ಮಾಡಬೇಕಪ್ಪ? So same method, separation of variables. So as you know, you have to consider the solution as u of x comma t is equal to x of x into t of t ಅಂತ ಕನ್ಸಿಡರ್ ಮಾಡ್ತೀರಿ. Then you are going to substitute this in the given equation. ನಿನ್ನೆ ನೀವು ಆ ಮೆಥಡ್ ಅಲ್ಲಿ ಏನ್ ಮಾಡಿ ಸೇಮ್ ಪ್ರೊಸೀಜರ್, ರೈಟ್? ಇಲ್ಲಿ ನೋಡಿ ಯು ಟಿ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇಲ್ಲಿ ಟಿ ಇದು ಮಾತ್ರ ಡಿಫ್ರೆನ್ಶಿಯೇಟ್ ಆಗುತ್ತೆ, ಎಕ್ಸ್ ಆಸ್ ಇಟ್ ಈಸ್ ಇರುತ್ತೆ, ರೈಟ್? ಅಂದ್ರೆ ಎಕ್ಸ್ ಇಂಟು ಟಿ ಡ್ಯಾಶ್ ಬಂತು is equal to c square into uxx ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಇಲ್ಲಿ ಟಿ ಹಾಗೆ ಇರುತ್ತೆ, ಎಕ್ಸ್ ಡಿಫ್ರೆನ್ಶಿಯೇಟ್ ಆಗುತ್ತೆ, ಮೀನ್ಸ್ ಎಕ್ಸ್ ಡಬಲ್ ಡ್ಯಾಶ್ ಇಂಟು ಟಿ ಆಯ್ತು. ಥ್ರೂಟ್ ದಿ ಈಕ್ವೇಶನ್ ನಾನು ಎಕ್ಸ್ ಟಿ ಇಂದ ಡಿವೈಡ್ ಮಾಡಿದ್ರೆ ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಟಿ ಡ್ಯಾಶ್ ಬೈ ಸಿ ಸ್ಕ್ವೇರ್ ಇಂಟು ಟಿ ಇಸ್ ಈಕ್ವಲ್ ಟು ಎಕ್ಸ್ ಡಬಲ್ ಡ್ಯಾಶ್ ಬೈ ಎಕ್ಸ್ ಅಂತ ಬರೀಬಹುದು. ಅಂಡ್ ಐ ಆಮ್ ಗೋಯಿಂಗ್ ಟು ಈಕ್ವೇಟ್ ಇಟ್ ಟು ಸಮ್ ಲ್ಯಾಂಬ್ಡಾ. ಓಕೆ, ಇಲ್ಲಿ ಸೊ ಆಸ್ ಯು ನೋ yesterday we solved the problem. Lambda assumes three kinds of values. ಒಂದು lambda ಸೊ ಪಾಸಿಟಿವ್ ಬರ್ಬೋದು, ಇಲ್ಲ ಲ್ಯಾಂಬ್ಡಾ 0 ಬರ್ಬೋದು, ಇಲ್ಲ ಲ್ಯಾಂಬ್ಡಾ ನೆಗೆಟಿವ್ ಬರ್ಬೋದು ಅಂತೇಳಿ ನಾವು ಅನ್ಕೊಂಡಿದ್ವಿ. ಕೇಸ್ 1 ನಲ್ಲಿ ಆಸ್ ಯು ನೋ ಸೊ ಈ ಈಕ್ವೇಶನ್ಸ್ ನೋಡಿ, ಇಫ್ ಕೇಸ್ 1 ನಲ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಲ್ಯಾಂಬ್ಡಾ ಆಸ್ ಪಾಸಿಟಿವ್ ಅನ್ಕೋತೀನಿ. ಫಾರ್ ದಟ್ ಐ ಆಮ್ ಗೋಯಿಂಗ್ ಟು ಪುಟ್ ಲ್ಯಾಂಬ್ಡಾ ಆಸ್ ಸಮ್ ಬೀಟಾ ಸ್ಕ್ವೇರ್. ಯಾಕೆಂದ್ರೆ ಬೀಟಾ ಇಸ್ ರಿಯಲ್, so square of any real number is always positive. That's why I am going to take like this. Now your equations will becomes x double dash minus beta square into x is equal to 0 ಅಂತ ಒಂದು ಈಕ್ವೇಶನ್ ಆಯ್ತು. ಇನ್ನೊಂದು t dash minus c square into beta square into t is equal to 0 ಅಂತ ಈಕ್ವೇಶನ್ ಒಂದಾಯ್ತು, ರೈಟ್? ಸೊ ಇದಕ್ಕೆ ನೀವು ನನ್ನ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದೀರಾ. ಸೊ ಏನ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ವಿ ಈ ಫಾರ್ಮ್ ಅಲ್ಲಿ ಬಂದಾಗ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಎಕ್ಸ್ ಇಸ್ ಕ್ಯಾಪಿಟಲ್ ಎಕ್ಸ್ ಆಫ್ ಸ್ಮಾಲ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಸೊಲ್ಯೂಷನ್ ಬಂದಿತ್ತಪ್ಪ ನಿಮ್ಗೆ? ಸೊ ಇದಕ್ಕೆ ರೂಟ್ಸ್ ಫೈಂಡ್ ಔಟ್ ಮಾಡ್ತೀರಾ. ಪ್ಲಸ್ ಆರ್ ಮೈನಸ್ ಬೀಟಾ ಬರುತ್ತೆ. c1 ಇಂಟು ಇ ಪವರ್ ಬೀಟಾ ಎಕ್ಸ್ ಪ್ಲಸ್ c2 ಇಂಟು ಇ ಪವರ್ ಮೈನಸ್ ಬೀಟಾ ಎಕ್ಸ್ ಅಂತ ಒಂದ್ ಬಂತು. ಇದಕ್ಕೆ ಟಿ ಆಫ್ ಟಿಗೆ ಏನ್ ಬಂದಿದೆ ಸೊಲ್ಯೂಷನ್? ಸೊ ಸಮ್ c3 ಇಂಟು ಇ ಪವರ್ ಸೊ ಐ ಮೀನ್ ಪ್ಲಸ್ ಸಿ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಟಿ ಅಂತ. ನನ್ನೆ ಸೊ ಆಲ್ಫಾ ಅಂತ ಇಟ್ಕೊಂಡಿದ್ದೆ, ಇವತ್ತು ಸಿ ಅಂತ ಇಟ್ಕೊಂಡು ಏನೋ ಒಂದು ಕಾನ್ಸ್ಟೆಂಟ್. ಓಕೆ, ಸೊ ಈ ಫಾರ್ಮ್ ಅಲ್ಲಿ ಬಂದಿದೆ, ರೈಟ್? ನಾವು ಸೊ ಕೇಸ್ 2 ಹೋಗೋಣ. ಕೇಸ್ 2 ನಲ್ಲಿ ಏನ್ ಅನ್ಕೊಂಡಿದ್ದೆ? ಲ್ಯಾಂಬ್ಡಾ ಈಸ್ 0 ಅನ್ಕೊಂಡಿದ್ದೆ. ಲ್ಯಾಂಬ್ಡಾ 0 ಅಂದ ತಕ್ಷಣ ಈ ಈಕ್ವೇಶನ್ಸ್ ಏನಾಗುತ್ತೆ? ಎಕ್ಸ್ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು 0 ಅಂತ ಒಂದು, ಟಿ ಡ್ಯಾಶ್ ಇಸ್ ಈಕ್ವಲ್ ಟು 0 ಅಂತ ಒಂದು, ಎರಡು ಈಕ್ವೇಶನ್ ಬಂತು. ಸೊಲ್ಯೂಷನ್ ಏನ್ ಬರುತ್ತೆ? ಇದನ್ನ ಟ್ವೈಸ್ ಇಂಟಿಗ್ರೇಟ್ ಮಾಡಿದ್ರೆ ಕ್ಯಾಪಿಟಲ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ c1x ಪ್ಲಸ್ c2 ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ಟಿ ಆಫ್ ಟಿ ಇಸ್ ಈಕ್ವಲ್ ಟು ಸಮ್ c3 ಅಂತ ಇನ್ನೊಂದು ಸೊಲ್ಯೂಷನ್ ಬರುತ್ತೆ.
ಕೇಸ್ 3 ತಗೊಂಡಿದ್ದೆ. ಕೇಸ್ 3 ಏನ್ ತಗೊಂಡಿದ್ದೆ? ಲ್ಯಾಂಬ್ಡಾ ಈಸ್ ನೆಗೆಟಿವ್ ಅಂತ. ಫಾರ್ ದಟ್ ಐ ಸಬ್ಸ್ಟಿಟ್ಯೂಟೆಡ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಮೈನಸ್ ಬೀಟಾ ಸ್ಕ್ವೇರ್ ಅಂತ ತಗೊಂಡಿದ್ದೆ. ದೆನ್ ಯುವರ್ ಈಕ್ವೇಶನ್ಸ್ ವಿಲ್ ಬಿಕಮ್ಸ್ x double dash plus beta square into x is equal to 0 and t dash plus c square into beta square into t is equal to 0 ಅಂತ ಬಂದಿತ್ತು. ಇದಕ್ಕೆ ಸೊಲ್ಯೂಷನ್ಸ್ ಏನ್ ಬಂದಿತ್ತು? x of x is equal to c1 cos beta x, ಯಾಕೆಂದ್ರೆ ಇಮ್ಯಾಜಿನರಿ ರೂಟ್ಸ್ ಬರುತ್ತೆ, ಪ್ಲಸ್ c2 sin beta x ಅಂತ ಒಂದು. ಇನ್ನೊಂದು t of t ಅಂದ್ರೆ ಏನಾಯ್ತು? c3 into e power minus c ಸ್ಕ್ವೇರ್ ಬೀಟಾ ಸ್ಕ್ವೇರ್ ಟಿ ಅಂತ ಸೊಲ್ಯೂಷನ್ ಬಂತು. ಸೊ ಇದು 3 ಸೊಲ್ಯೂಷನ್ ಬಂತು. ಇದರಲ್ಲಿ ಯಾವುದನ್ನ ಚೂಸ್ ಮಾಡಬೇಕು ಅಂತ ನೋಡ್ಕೊಂಡಾಗ ನಾವು ಕೊಟ್ಟಿರೋ ಬೌಂಡ್ರಿ ಕಂಡೀಷನ್ಸ್ ನ ಉಪಯೋಗಿಸ್ಕೊಂಡಿದ್ವಿ. ಈ ಬೌಂಡ್ರಿ ಕಂಡೀಷನ್ಸ್ ನ ಉಪಯೋಗಿಸ್ಕೊಂಡಿದ್ವಿ. ಬಟ್ ಅಲ್ಲಿ ಡಿರಿಕ್ಲೆಟ್ಸ್ ಇತ್ತು, ಡೆರಿವೇಟಿವ್ಸ್ ಇರಲಿಲ್ಲ. ಈಗ ಡೆರಿವೇಟಿವ್ಸ್ ಇಟ್ಕೊಂಡು ಕಂಡೀಷನ್ಸ್ ನ ನೋಡ್ಬೇಕು. ನಾವೇನಾಗುತ್ತೆ? ಯು ಎಕ್ಸ್ ಅಂದ್ರೆ ಏನತ್ತಪ್ಪ? ಯು ಎಕ್ಸ್ ಅಂದ್ರೆ ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯು ಎಕ್ಸ್ ಆಫ್ ಎಕ್ಸ್ ಕಾಮ ಟಿ ಅಂತಂದ್ರೆ ಎಕ್ಸ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಟಿ ಆಫ್ ಟಿ ಆಸ್ ಇಟ್ ಈಸ್. ರೈಟ್, ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾನೆ ಯು ಎಕ್ಸ್ ಆಫ್ 0 ಟಿ ಇಸ್ ಈಕ್ವಲ್ ಟು 0 ಅಂತ. ಅಂದ್ರೆ ಎಕ್ಸ್ 0 ಕೊಟ್ಟಾಗ ಸೊ ಯು ಎಕ್ಸ್ 0 ಆಗುತ್ತೆ ಅಂತ. ಅಂದ್ರೆ ಏನಾಯ್ತು? ಎಕ್ಸ್ ಡ್ಯಾಶ್ ಆಫ್ 0 ಇಂಟು ಟಿ ಆಫ್ ಟಿ ಇಸ್ ಈಕ್ವಲ್ ಟು 0. ಟಿ ಆಫ್ ಟಿ 0 ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ಇದೇನಾದ್ರೂ 0 ಆದ್ರೆ ನಿಮ್ಮ ಸೊಲ್ಯೂಷನ್, ಹೋಲ್ ಸೊಲ್ಯೂಷನ್ ನೋಡಿ, ಈ ಟಿನೇ 0 ಆಯ್ತು ಅಂತಂದ್ರೆ ಹೋಲ್ ಸೊಲ್ಯೂಷನ್ ಬಿಕಮ್ಸ್ ಟ್ರಿವಿಯಲ್. ದಟ್ಸ್ ವೈ ಏನಾಗಬೇಕು? ಎಕ್ಸ್ ಡ್ಯಾಶ್ ಆಫ್ 0 ಇಸ್ ಈಕ್ವಲ್ ಟು 0 ಆಗಬೇಕು. ಇನ್ನೊಂದು ಕಂಡೀಷನ್ ಯಾವುದು? ಯು ಎಕ್ಸ್ ಆಫ್ ಎಲ್ ಕಾಮ ಟಿ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ವಿ. ಇದರಲ್ಲಿ ಲುಕ್ ಹಿಯರ್ ಏನಾಗುತ್ತೆ? ಸೊ ಎಕ್ಸ್ ಡ್ಯಾಶ್ ಆಫ್ ಎಲ್ ಇಂಟು ಟಿ ಆಫ್ ಟಿ ಇಸ್ ಈಕ್ವಲ್ ಟು 0 ಬಂತು. ಎಗೈನ್ ಇದು 0 ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾದ್ರೆ ಎಕ್ಸ್ ಡ್ಯಾಶ್ ಆಫ್ ಎಲ್ ಇಸ್ ಈಕ್ವಲ್ ಟು 0 ಬಂತು. ರೈಟ್, ಇವನ್ನ ನೀವು ಈ ಸೊಲ್ಯೂಷನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಅಂದ್ರೆ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಗೊತ್ತಾಗುತ್ತೆ C1 ಮತ್ತೆ C2 ಎರಡೂ 0 ಬರುತ್ತೆ, ಸೊಲ್ಯೂಷನ್ ಟ್ರಿವಿಯಲ್ ಆಗುತ್ತೆ. ಸಿಮಿಲರ್ಲಿ ಇಲ್ಲೂ ಕೂಡ C1 C2 ಎರಡೂ 0 ಆಗುತ್ತೆ, ಸೊಲ್ಯೂಷನ್ ಟ್ರಿವಿಯಲ್ ಬರುತ್ತೆ. ಹಾಗಾದ್ರೆ ಉಳ್ಕೊಳ್ಳೋದು ಎಲ್ಲಿ ನಿಮಗೆ? ಓನ್ಲಿ ಥರ್ಡ್ ಕೇಸ್ ಅಲ್ಲಿ ಫಾರ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ. So we are going to get non-trivial solution. That's why so we have to choose this solution. ಹಾಗಾದ್ರೆ ಇಲ್ಲಿ C1 ಮತ್ತೆ C2 ನ ನೀವು ಕಂಡಿಡ್ಕೋಬೇಕು. C1 C2 ಕಂಡಿಡ್ಕೊಳ್ಳಿಕ್ಕೆ ನೋಡಿ ಏನಾಗುತ್ತೆ ಇಲ್ಲಿ? ಸೊ ಹಿಯರ್ ಎಕ್ಸ್ ಡ್ಯಾಶ್ ಆಫ್ 0 ಇಸ್ ಈಕ್ವಲ್ ಟು 0 ಅಂದ್ರೆ, ಎಕ್ಸ್ ಡ್ಯಾಶ್ ಆಫ್ 0 ಇಸ್ ಈಕ್ವಲ್ ಟು 0 ಅಂದ್ರೆ ನಿಮ್ಮ ಸೊಲ್ಯೂಷನ್ ಇದು ಎಕ್ಸ್ ಅಲ್ವಾ? ಎಕ್ಸ್ ಡ್ಯಾಶ್ ಅಂದ್ರೆ ಏನಾಯ್ತು? ಎಕ್ಸ್ ಡ್ಯಾಶ್ ಅಂದ್ರೆ ಸೊ ಕಾಸ್ಟ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್, ಮೈನಸ್ C1 ಇಂಟು ಬೀಟಾ ಇಂಟು ಸೈನ್ ಬೀಟಾ ಎಕ್ಸ್ ಆಯ್ತು, ಪ್ಲಸ್ ಇಲ್ಲಿ C2 ಇಂಟು ಬೀಟಾ ಇಂಟು ಕಾಸ್ ಬೀಟಾ ಎಕ್ಸ್ ಆಯ್ತು ಅಲ್ವಾ? ಸೊ ಇಲ್ಲಿ ಈಗ ಎಕ್ಸ್ ಡ್ಯಾಶ್ ಆಫ್ 0 ಇಸ್ ಈಕ್ವಲ್ ಟು 0 ಅಂತ ಇದೆ. ಅಂದ್ರೆ ನನಗಿದು ಎಕ್ಸ್ ಡ್ಯಾಶ್ ಅಲ್ವಾ? ಸೊ ಇಲ್ಲಿ 0 ಕೊಟ್ಟಾಗ ಸೈನ್ 0 0, ಕಾಸ್ 0 1, ಉಳ್ಕೊಂಡಿದ್ದೇನು ನಿಮ್ಗೆ? C2 ಇಂಟು ಬೀಟಾ ಇಸ್ ಈಕ್ವಲ್ ಟು 0. ಇಲ್ಲಿ ಎರಡು ಕೇಸ್ ಬಂತು, C2 0 ಆಗ್ಬೇಕಾ ಅಥವಾ ಬೀಟಾ 0 ಆಗ್ಬೇಕಂತ. ಬೀಟಾ 0 ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕೆಂದ್ರೆ ಬೀಟಾ 0 ಆಯ್ತು ಅಂದ್ರೆ ನಿಮ್ಗೆ ಅಗೈನ್ ಈ ಕೇಸಿಗೆ ಬಂದ್ಬಿಡ್ತೀರಿ. ಸೊ ದಟ್ಸ್ ವೈ ಅಂದ್ರೆ ಟ್ರಿವಿಯಲ್ ಕೇಸಿಗೆ ಬಂದ್ಬಿಡ್ತೀರಿ. ದಟ್ಸ್ ವೈ ದರ್ ವಿಲ್ ಬಿ ನೋ ಚಾನ್ಸ್. ಉಳ್ಕೊಳ್ಳೋದೇನು? C2 ಮಸ್ಟ್ ಬಿ 0. C2 0 ಆಯ್ತು ಅಂದ್ರೆ ಈ ಸೊಲ್ಯೂಷನ್ ಅಲ್ಲಿ ಉಳ್ಕೊಂಡಿದ್ದೇನು ನಿಮ್ಗೆ? ಓನ್ಲಿ ಈ ಟರ್ಮ್ ಮಾತ್ರ ಉಳಿತು. ಏನು? ಎಕ್ಸ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ C1 ಇಂಟು ಬೀಟಾ ಇಂಟು ಸೈನ್ ಬೀಟಾ ಎಕ್ಸ್ ಉಳ್ಕೊಂಡಿದೆ. ಇದಕ್ಕೆ ನಾನು ಕಂಡೀಷನ್ ಏನು? ಎಕ್ಸ್ ಡ್ಯಾಶ್ ಆಫ್ ಎಲ್ ಇಸ್ ಈಕ್ವಲ್ ಟು 0 ಕಂಡೀಷನ್ ಅಪ್ಲೈ ಮಾಡ್ತೀನಿ. ದೆನ್ ಏನ್ ಬಂತು? ಮೈನಸ್ C1 ಇಂಟು ಬೀಟಾ ಇಂಟು ಸೈನ್ ಬೀಟಾ ಎಲ್ ಇಸ್ ಈಕ್ವಲ್ ಟು 0 ಅಂತ ಬಂತು. ಇಲ್ಲಿ C1 0 ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕೆಂದ್ರೆ C1 0 ಆಯ್ತು ಅಂದ್ರೆ ಆಲ್ರೆಡಿ C2 0 ಇರೋದ್ರಿಂದ ಟೋಟಲ್ ಎಕ್ಸ್ 0 ಆಗ್ಬಿಡುತ್ತೆ, ಅಂದ್ರೆ ಟ್ರಿವಿಯಲ್ ಸೊಲ್ಯೂಷನ್ ಆಗ್ಬಿಡುತ್ತೆ. ದಟ್ಸ್ ವೈ C1 0 ಆಗ್ಲಿಕ್ಕಿಲ್ಲ. ಮೊದಲೇ ನಾನು ಹೇಳಿದೀನಿ ಬೀಟಾ 0 ಆಗಂಗಿಲ್ಲ, ಯಾಕೆಂದ್ರೆ ಅಗೈನ್ ಬೀಟಾ 0 ಆಯ್ತು ಅಂದ್ರೆ ಸೊಲ್ಯೂಷನ್ ಬಿಕಮ್ಸ್ ಟ್ರಿವಿಯಲ್ ಆಗುತ್ತೆ. ಹಾಗಾದ್ರೆ ಓನ್ಲಿ ಒನ್ ಆಪ್ಷನ್ ಈಸ್ ಸೈನ್ ಬೀಟಾ ಎಲ್ ಮಸ್ಟ್ ಬಿ ಈಕ್ವಲ್ ಟು 0. ಅಂದ್ರೆ ಏನಾಯ್ತು? ಸೈನ್ ಬೀಟಾ ಎಲ್ ಇಸ್ ಈಕ್ವಲ್ ಟು 0 ಆಯ್ತು. ಹಾಗಾದ್ರೆ ಸೈನ್ ಬೀಟಾ ಎಲ್ ಯಾವ್ಯಾವಾಗ 0 ಆಗುತ್ತೆ? ಫಾರ್ ಆಲ್ ಬೀಟಾ ಎಲ್ ಇಸ್ ಈಕ್ವಲ್ ಟು ಎನ್ ಪೈ. ಸೊ ಎನ್ ಇಸ್ ಈಕ್ವಲ್ ಟು 0 1 2 3 ಸೊ ಆನ್ ಏನಾದ್ರೂ ವ್ಯಾಲ್ಯೂಸ್ ಕೊಟ್ಕೊಳ್ಳಿ, ಇದೆಲ್ಲ ವ್ಯಾಲ್ಯೂಸ್ಗೆ ಸೈನ್ ಬೀಟಾ ಎಲ್ ಮಸ್ಟ್ ಬಿ ಈಕ್ವಲ್ ಟು 0.
ದೇರ್ಫೋರ್ ನಿಮ್ಮ ಸೊಲ್ಯೂಷನ್ ಏನಾಯ್ತು, ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮೇಷನ್ ಎನ್ ಇಸ್ ಈಕ್ವಲ್ ಟು 0 to ಇನ್ಫಿನಿಟಿ. ಹೌದೇನಪ್ಪ? ಇಲ್ಲಿ ಉಳ್ಕೊಂಡಿರೋದು ಯಾವುದು ನಿಮಗೆ C2 0 ಆಗಿದೆ. ಈಗ ನೀವು ಡೆರಿವೇಟಿವ್ ಫೈಂಡ್ ಔಟ್ ಮಾಡಂಗಿಲ್ಲ, ಎಕ್ಸಿಗೆ ಬರ್ಬೇಕೀಗ. ಇದರಲ್ಲಿ ಡೆರಿವೇಟಿವ್ ಇದು ಒರಿಜಿನಲ್ ಎಕ್ಸ್. C2 0 ಆಗಿದೆ ಅಂದ್ರೆ ಈ ಟರ್ಮ್ ಹೋಯ್ತು. C2 0 ಆಯ್ತು ಅಂದ್ರೆ ಈ ಟರ್ಮ್ ಹೋಯ್ತು. ಉಳ್ಕೊಂಡಿದ್ದು ಯಾವುದು, ಇದು ಒಂದೇ ಟರ್ಮ್. ಸೊ ಆ ಕಾನ್ಸ್ಟೆಂಟ್ C1 ನಾನು 1 ಅಂತಾನೆ ತಗೊಳ್ತೀನಿ. ಇಟ್ಸ್ ನಾಟ್ ಎ ಪ್ರಾಬ್ಲಮ್. 1 ಆರು ತಗೊಳ್ಳಿ, ನೀವು C1 ಆಗಿ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಯಾಕೆ ಅಂತ ಹೇಳ್ತೀನಿ ನಾನು. ಸೊ ಆಫ್ ಕಾಸ್ ಬೀಟಾ ಅಂದ್ರೆ ಎನ್ ಪೈ ಬೈ ಎಲ್ ಆಗುತ್ತೆ. ಯಾಕೆಂದ್ರೆ ಬೀಟಾ ಎಲ್ ಇಸ್ ಈಕ್ವಲ್ ಟು ಎನ್ ಪೈ, ಬೀಟಾ ಇಸ್ ಈಕ್ವಲ್ ಟು ಎನ್ ಪೈ ಬೈ ಎಲ್, ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಆಯ್ತು. ಇದು ಎಕ್ಸ್ ಆಯ್ತು, ರೈಟ್. ಬಟ್ ನೀವೀಗ ಸೊಲ್ಯೂಷನ್ಗೆ ಹೋಗ್ಬೇಕು. ಸೊಲ್ಯೂಷನ್ ಯಾವುದು ನಿಮ್ದು? ಸೊಲ್ಯೂಷನ್ ಈಸ್ ಗಿವನ್ ಬೈ ಯಾವ ಫಾರ್ಮ್ ಅಲ್ಲಿ ಇದೆ? u ಆಫ್ ಎಕ್ಸ್ ಕಮ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಎಕ್ಸ್ ಇಂಟು ಟಿ ಆಫ್ ಟಿ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ಆಗ, ಯು ಆಫ್ ಎಕ್ಸ್ ಕಮ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಎಕ್ಸ್ ಅಂದ್ರೆ ಸಮೇಷನ್ ಎನ್ ಇಸ್ ಈಕ್ವಲ್ ಟು 0 to ಇನ್ಫಿನಿಟಿ. ಸೊ ಕಾಸ್ ಆಫ್ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಇದೆ. ಟಿ ಅಂದ್ರೆ ಏನಿದೆ? ಯು ನೋ ದಟ್ ಫಾರ್ ದಟ್ ಕೇಸ್ ಟಿ ಇಸ್ ಗಿವನ್ ಬೈ ಲೈಕ್ ದಿಸ್, C3 ಇಂಟು ಇ ಪೋರ್ ಮೈನಸ್ ಎಲ್ ಸ್ಕ್ವೇರ್ ಬೀಟಾ ಸ್ಕ್ವೇರ್, ಮೈನಸ್ ಸಿ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಟಿ ಅಂತ ಇದೆ. ಬಟ್ ಇಲ್ಲಿ ಒಂದು ಕಾನ್ಸ್ಟೆಂಟ್ ಇದೆ, ಅದರಲ್ಲಿ ಒಂದು ಕಾನ್ಸ್ಟೆಂಟ್ ಉಳಿದಿತ್ತಲ್ವಾ, ಅದೆರಡನ್ನು ಸೇರ್ಕೊಂಡು ಸಮ್ ಎ ಎನ್ ಅಂತಾನೋ ಬಿ ಎನ್ ಅಂತಾನೋ ಬರ್ಕೋತೀನಿ. ಇಟ್ಸ್ ನಾಟ್ ಎ ಪ್ರಾಬ್ಲಮ್, ರೈಟ್. ಸೊ ಇಲ್ಲಿ ಈಗ ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಇಂಟು ಬೀಟಾ ಸ್ಕ್ವೇರ್ ಇತ್ತು. ಬೀಟಾ ಸ್ಕ್ವೇರ್ ಬದಲು ಏನ್ ಬರೀತೀರಾ? ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಅಂತ ಬರೀತೀರಾ ಇಂಟು ಟಿ. ಈಗ ನಿಮ್ಗೆ ಒಂದು ಸೊಲ್ಯೂಷನ್ ಸಿಕ್ತು. ಬಟ್ ಇಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಈ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದೆ. ಈ ಆರ್ಬಿಟ್ರರಿ ಕಾನ್ಸ್ಟೆಂಟ್ ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಯೂಸ್ ಇನಿಷಿಯಲ್ ಕಂಡೀಷನ್. ಇನಿಷಿಯಲ್ ಕಂಡೀಷನ್ ಏನ್ ಕೊಟ್ಟಿಯಾನೆ? ಯು ಆಫ್ ಏನಪ್ಪ, ಸೊ ಎಕ್ಸ್ ಕಮ 0 ಇಸ್ ಈಕ್ವಲ್ ಟು ಸಮ್ ಫೈ ಆಫ್ ಎಕ್ಸ್ ಅಂತ ಕೊಟ್ಟಿಯಾನೆ, ರೈಟ್. ಸೊ ಈಗ ಇದನ್ನ ಅಪ್ಲೈ ಮಾಡ್ತೀನಿ. ಅವಾಗ ಏನಾಯ್ತು? ಟಿ 0 ಆದಾಗ ಫೈ ಆಫ್ ಎಕ್ಸ್ ಆಯ್ತು. ಇದನ್ನ ಸಮ್ ಸ್ಟಾರ್ ಅಂತ ಕರೆದಿಟ್ಕೊಂಡಿರೋಣ. ಸೊ ಫೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮೇಷನ್ ಎನ್ ಇಸ್ ಈಕ್ವಲ್ ಟು 0 to ಇನ್ಫಿನಿಟಿ ಎ ಎನ್ ಇಂಟು ಕಾಸ್ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಹಾಗೆ ಇರುತ್ತೆ. ಇಂಟು ಇ ಪವರ್ 0 ಆಯ್ತು. ಟಿ 0 ಆದ್ರಿಂದ ಇ ಪವರ್ 0, ಇ ಪವರ್ 0 ಅಂದ್ರೆ 1 ಆಯ್ತು. ಈಗ ನೀವು ಎ ಎನ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ, ಆಸ್ ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್, ಯು ಹ್ಯಾವ್ ಟು ಅಪ್ಲೈ ಆರ್ಥೋಗನಲ್ ಪ್ರಾಪರ್ಟಿ. ಆರ್ಥೋಗನಲ್ ಪ್ರಾಪರ್ಟಿ ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಫೈಂಡ್ ಎ ಎನ್. ಆರ್ಥೋಗನಲ್ ಪ್ರಾಪರ್ಟಿ ಅಪ್ಲೈ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಎರಡು ಕಡೆ ಕಾಸ್ ಎಂ ಪೈ ಬೈ ಎಲ್ ಇಂಟು ಸೈನ್ ಇದ್ರೆ ಸೈನು, ಕಾಸ್ ಇದ್ರೆ ಕಾಸು, ಎರಡೂ ಒಂದೇ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಕಾಸ್ ಎಂ ಪೈ ಬೈ ಎಲ್ ಇಂಟು ಎಕ್ಸ್ ಇಂದ ಎರಡೂ ಕಡೆ ಮಲ್ಟಿಪ್ಲೈ ಮಾಡಬೇಕು. ಜೊತೆಗೆ ಯು ಹ್ಯಾವ್ ಟು ಇಂಟಿಗ್ರೇಟ್ ಬಿಟ್ವೀನ್ ದ ಲಿಮಿಟ್ 0 to L ಅಂತ ಮಾಡಬೇಕು. 0 to L ಅಲ್ಲಿ ಇಂಟಿಗ್ರೇಟ್ ಮಾಡಬೇಕು. ಹಾಗಾದ್ರೆ ಈ ಈಕ್ವೇಶನ್ ಏನಾಗುತ್ತೆ? ಇಂಟಿಗ್ರೇಷನ್ ಫ್ರಮ್ 0 to L ಫೈ ಆಫ್ ಎಕ್ಸ್ ಇಂಟು ಕಾಸ್ ಎಂ ಪೈ ಬೈ ಎಲ್ ಇಂಟು ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು summation n is equal to 0 to infinity, okay, 0 to infinity of an into integration from 0 to L cos n pi by L into x ಇತ್ತು. ಈಗ cos m pi by L into x ಮಲ್ಟಿಪ್ಲೈ ಮಾಡಿದೀನಿ ಇಂಟು ಡಿ ಎಕ್ಸ್. ನನ್ನ ಹೇಳಿದ್ದೆ ಏನ್ ಪ್ರಾಪರ್ಟಿನೋ ಅದೇ ಪ್ರಾಪರ್ಟಿ. ಇಸ್ ಈಕ್ವಲ್ ಟು L by 2 if m is equal to n and 0 if m is equal to m is ಇದು m equal to n ಆದಾಗ L by 2, m not equals to n ಆದ್ರೆ 0. ಈ ಸಮೇಷನ್ ಬಿಡಿಸ್ಕೊಡ್ತಾ ಹೋದ್ರೆ ನಿಮಗೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಎಲ್ಲೋ ಒಂದ್ ಕಡೆ m and n ಮೀಟ್ ಆಗುತ್ತೆ ಅಂತ ಹೇಳಿದ್ದೆ. ಆ ಮೀಟ್ ಆಗೋ ಜಾಗ ಬಿಟ್ಟು ಉಳಿದಿದ್ದ ಎಲ್ಲಾ ಜಾಗದಲ್ಲಿ ಏನಾಗುತ್ತೆ? ಇಂಟೆಗ್ರಲ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಟು 0. ಸೊ ದಟ್ಸ್ ವೈ ಯು ಆರ್ ಗೋಯಿಂಗ್ ಟು ಗೆಟ್ 0 to L ಫೈ ಆಫ್ ಎಕ್ಸ್ if m is equal to n ಆದಾಗ cos n pi by L into x into dx is equal to summation ಹೋಯ್ತು an into integration ನಲ್ಲಿ ಏನ್ ಬಂತು? L by 2 ಬಂತು ಅಲ್ವಾ? ಸೊ ಉಳಿದಿದ್ದ ಸಮೇಷನ್ ನಲ್ಲಿ ಇದ್ದ ಎಲ್ಲಾ ಟರ್ಮ್ಸ್ ಏನಾಯ್ತು? 0 ಆಯ್ತು, ರೈಟ್. therefore an is equal to ಏನಾಯ್ತು? 2 by L into integration from 0 to L phi of x into cos n pi by L into x into dx ಆಯ್ತು. ಓಕೆ, ಈಗ ನಿಮಗೆ ಎ ಎನ್ ವ್ಯಾಲ್ಯೂ ಸಿಕ್ತು. ನಾವು ನೀವಿಷ್ಟು ಹೇಳಿದ್ರೆ ಸಾಕು, ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ.
Now equation star is the required solution of the given equation with an defined as an equation this ಅಂತ ಇನ್ನೊಂದು ಸ್ಟಾರ್ ಅಂತ ಏನಾರು ಹಾಕಿ ಡಬಲ್ ಸ್ಟಾರ್ ಅಂತ ಓಕೆ ಏನೋ ನಂಬರ್ ಕೊಟ್ಕೊಳ್ಳಿ. ಸೊ ವಿತ್ an ಡಿಫೈನ್ಡ್ ಆಸ್ ಇನ್ ದಿಸ್ ಈಕ್ವೇಶನ್ ಅಂತ ಹೇಳಿದ್ರೆ ಸಾಕು, ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ರೈಟ್, ಈಗ ಎರಡು ರೀತಿ ಬೌಂಡ್ರಿ ಕಂಡೀಷನ್ಸ್ ನೋಡಿದ್ವಿ ಅಪ್ ಟು ದಿಸ್ ಸ್ಟೇಜ್. ಒಂದು ಡಿರಿಕ್ಲೆಟ್ಸ್ ಬೌಂಡ್ರಿ ಕಂಡೀಷನ್, ಇನ್ನೊಂದು ಸೊ ವಿ ಹ್ಯಾವ್ ಸ್ಟಡಿಡ್ ಯಾವುದಪ್ಪ ನ್ಯೂಮನ್ ಬೌಂಡ್ರಿ ಕಂಡೀಷನ್. ಎರಡರಲ್ಲೂ ಏನಾಗಿತ್ತು, u of x, 0, 0, t is equal to 0, u of l, t is equal to 0. ಇದರಲ್ಲಿ ux of 0, t is equal to 0, ux of l, t is equal to 0. ಎರಡರಲ್ಲೂ ಏನಾಯಿತು, ಕಂಡೀಷನ್ 0 ಆಯ್ತು. ಅಂದ್ರೆ ಇನ್ಸುಲೇಟೆಡ್ ಬೌಂಡ್ರಿ ಅಂತ. ಇಟ್ ಮೀನ್ಸ್ ಇನ್ಸುಲೇಟೆಡ್ ಬೌಂಡ್ರಿ. ಈಗ ಏನಾದ್ರೂ ಇವು ನಾನ್ ಝೀರೋ ಆದ್ರೆ, ಈ ಕ್ವಾಂಟಿಟಿ ನಾಟ್ ಈಕ್ವಲ್ಸ್ ಟು 0 ಆದ್ರೆ ಅವನ್ನೇ ಅಂತ ಕರಿತೀವಿ ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್ ಅಂತ ಕರಿತೀವಿ. ಅಂತ ಕೇಸಲ್ಲಿ ಸೊಲ್ಯೂಷನ್ ಹೆಂಗ್ ಬರುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಅದನ್ನ ಹೇಳೋದಕ್ಕಿಂತ ಮೊದಲು ನಾನು ನಿಮ್ಗೊಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಡ್ತೀನಿ, ಇದನ್ನ ನೀವು ಮನೆಯಲ್ಲಿ ಸಾಲ್ವ್ ಮಾಡಿ. ಏನ್ ಮಾಡಬೇಕು, ಯು ಹ್ಯಾವ್ ಟು ಸಾಲ್ವ್ ದ ಈಕ್ವೇಶನ್ ut is equal to c square into uxx, same equation, 0 less than or equal to x less than or equal to l, t greater than 0. Right. Now boundary conditions ಹೆಂಗಿದೆಯಪ್ಪ ಅಂದ್ರೆ, boundary conditions are given by u of 0t is equal to 0, u of l, t is equal to 0. ಅಂದ್ರೆ homogeneous boundary conditions. ಇನಿಷಿಯಲ್ ಕಂಡೀಷನ್ ಏನಿದೆಯಪ್ಪ ಅಂದ್ರೆ u of x, 0 is equal to, ನಾನು ಇಷ್ಟೊತ್ತು ಫೈ ಆಫ್ ಎಕ್ಸ್ ಅಂತ ಕೊಡ್ತಿದ್ದೆ ಅಲ್ವಾ, ಅವಾಗ ನಿಮ್ಗೆ ಇದನ್ನ ಇಂಟಿಗ್ರೇಟ್ ಮಾಡಕ್ ಬರ್ತಿರ್ಲಿಲ್ಲ. ಫೈ ಆಫ್ ಎಕ್ಸ್ ಅಂತ ಕೊಟ್ರೆ ಅನ್ನೊಂದು ಫಂಕ್ಷನ್ ಇಟ್ಕೊಂಡು ಇಂಟಿಗ್ರೇಟ್ ಮಾಡಕ್ ಬರಲ್ಲ. ಈ ಫೈ ಆಫ್ ಗೆ ಎಕ್ಸ್, ಇ ಪವರ್ ಎಕ್ಸ್, ಸೈನ್ ಎಕ್ಸ್, ಕಾಸ್ ಏನೋ ಒಂದು ಫಂಕ್ಷನ್ ಕೊಟ್ರೆ ಯು ಕ್ಯಾನ್ ಇಂಟಿಗ್ರೇಟ್. ದಟ್ಸ್ ವೈ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಫಂಕ್ಷನ್ ಕೊಡ್ತಾ ಇದ್ದೀನಿ, ಏನು ಎಕ್ಸ್ ಇಂಟು ಇ ಪವರ್ ಎಕ್ಸ್ ಅಂತ. ಸೊ ಇದಕ್ಕೆ ನೀವೇನ್ ಮಾಡಬೇಕು, ಯು ಹ್ಯಾವ್ ಟು ಫೈಂಡ್ ದ ಸೊಲ್ಯೂಷನ್. ಇದು ನಿಮಗೆ ಹೋಮ್ ವರ್ಕ್, ಇದನ್ನ ಸಾಲ್ವ್ ಮಾಡಿ. ರೈಟ್. ಸೊ ನಾನೀಗ ಇಲ್ಲಿಗೆ ಬರ್ತೀನಿ, ಯಾವುದು ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್. ಇದು ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್ ಆಯ್ತು. ಇಷ್ಟೊತ್ತೆಲ್ಲ ನಾವು ಡಿಸ್ಕಷನ್ ಮಾಡಿದ್ದೆಲ್ಲ. ಸೊ ದಿಸ್ ಆರ್ ಆಲ್ ಸೊ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್. ನಾವು ಐ ಆಮ್ ಮೂವಿಂಗ್ ಟುವರ್ಡ್ ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್. ಹೆಂಗಪ್ಪ ಅಂತಂದ್ರೆ, ಅದನ್ನ ಪ್ರಾಬ್ಲಮ್ ಫಾರ್ಮ್ ಅಲ್ಲಾದ್ರೂ ಕೊಡ್ಬೋದು, ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಾದ್ರೂ ಕೊಡ್ಬೋದು. ಸ್ಟೇಟ್ಮೆಂಟ್ ಅನ್ನ ನಾನು ನಿಮಗೆ ಟೆಕ್ಸ್ಟ್ ಬುಕ್ ಕಳಿಸ್ತೀನಲ್ವಾ, ಅದರಲ್ಲಿ ಸ್ಟೇಟ್ಮೆಂಟ್ ಅನ್ನು ನೋಡ್ಕೊಳ್ಳಿ. ಈಗ ಜಸ್ಟ್ ನಾನು ಫಾರ್ಮುಲೇಷನ್ ಪ್ರಾಬ್ಲಮ್ ಫಾರ್ಮ್ ಅಲ್ಲಿ ತಗೊಳ್ತೀನಿ. ನಾನು ಏನು, ಫೈಂಡ್ ದಿ ಸೊಲ್ಯೂಷನ್ ಆಫ್ heat equation ut is equal to some c square into uxx, c square into uxx, 0 less than x less than l and t greater than 0 with the boundary conditions. Boundary conditions ಏನಿದೆಯಪ್ಪ ಅಂತಂದ್ರೆ u of 0t is equal to some k1, ಅಂದ್ರೆ ಆಗ್ಲೇ 0 ಕೊಟ್ಟಿದ್ದೆ, ಈಗೇನಿದೆ k1 ಇದೆ, and u of l, t is equal to u of l, t is equal to some k2. ಇದು ಕೂಡ ನಾನ್ ಹೋಮೋಜಿನಿಯಸ್. ರೈಟ್. ಫಾರ್ ಆಲ್ t greater than 0 and then so initial condition u of x, 0 is equal to some phi of x. ಇದು ನಾನ್ ಹೋಮೋಜಿನಿಯಸ್. ಆ ಫಂಕ್ಷನ್ ನೇ ಕೊಟ್ಟಿದ್ದೀನಿ. ಇಲ್ಲಿ ಹೋಮೋಜಿನಿಟಿ ಇರೋದು ಇದು ಯಾವುದು ಬೌಂಡ್ರಿ ಕಂಡೀಷನ್ಸ್ ಮೇಲೆ. ಇನಿಷಿಯಲ್ ಕಂಡೀಷನ್ ಫೈ ಆಫ್ ಎಕ್ಸ್ ಇದೆ, ಇದರಲ್ಲಿ ಹೆಂಗಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ರೈಟ್. ಸೊ ಇಲ್ಲಿ k1 k2 ಕೊಟ್ಟರು. ಇಂಥ ಕೇಸಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಾಲ್ವ್ ಇನ್ ದ ಅಬೌವ್ ಮ್ಯಾನರ್. ನಾನು ಮೇಲೆ ಏನು ಎರಡು ಎಕ್ಸಾಂಪಲ್ಸ್ ಹೇಳ್ಕೊಟ್ಟಿನಿ, ಆ ಮ್ಯಾನರ್ ಇಟ್ಕೊಂಡು ನೀವು ಆ ಮೆಥಡ್ ಇಟ್ಕೊಂಡು ಸಾಲ್ವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ದ ಮೆಥಡ್ ಇಟ್ ಸೆಲ್ಫ್, ಐ ಮೀನ್ ದ ಸಪರೇಷನ್ ಆಫ್ ವೇರಿಯೇಬಲ್ಸ್ ಮೆಥಡ್ ಓನ್ಲಿ, ವಿತ್ ದಟ್ ಓನ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಾಲ್ವ್. ಹಾಗಾದ್ರೆ ಏನ್ ಮಾಡ್ಬೇಕಿಲ್ಲಿ, ಸೊ ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್ ಇರೋದ್ರಿಂದ ಯು ಹ್ಯಾವ್ ಟು ಅಪ್ಲೈ ಡಿಕಂಪೋಸಿಷನ್ ಮೆಥಡ್. ಡಿಕಂಪೋಸಿಷನ್ ಮೆಥಡ್ ಅಂದ್ರೆ ಸ್ಪ್ಲಿಟ್ ಮಾಡ್ಕೊಳ್ಳೋದು. ಹೆಂಗ್ ಸ್ಪ್ಲಿಟ್ ಮಾಡ್ತೀನಪ್ಪ ಅಂತಂದ್ರೆ, ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಲೀನಿಯರ್ ಕಾಂಬಿನೇಷನ್ ಆಫ್ ಸೊಲ್ಯೂಷನ್ ಆಫ್ ಟೂ ಸಿಂಪ್ಲರ್ ಪ್ರಾಬ್ಲಮ್ಸ್. ಇದೇ ಕೊಟ್ಟಿರೋ ಒಂದು ಪ್ರಾಬ್ಲಮ್ನೇ ಸೊ ಎರಡು ಸಿಂಪಲ್ ಪ್ರಾಬ್ಲಮ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಹೆಂಗ್ ಮಾಡ್ಕೋತೀನಿ, ಒಂದನ್ನ ಸ್ಟಡಿ ಸ್ಟೇಟ್ ಪ್ರಾಬ್ಲಮ್ ಮಾಡ್ಕೋತೀನಿ, ಒಂದನ್ನ ಏನ್ ಮಾಡ್ಕೋತೀನಿ, ಸ್ಟಡಿ ಸ್ಟೇಟ್ ಪ್ರಾಬ್ಲಮ್. ಸೊ ಸಬ್ಜೆಕ್ಟೆಡ್ ಟು ದ ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್. ಸ್ಟಡಿ ಸ್ಟೇಟ್ ನಲ್ಲಿ ತಗೋತೀನಿ, ಸ್ಟಡಿ ಸ್ಟೇಟ್ ಸಬ್ಜೆಕ್ಟೆಡ್ ಟು ದ ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್. ಅಂಡ್ ಇನ್ನೊಂದು ಟ್ರಾನ್ಸಿಯೆಂಟ್ ಪ್ರಾಬ್ಲಮ್ ಅಂತೇನೆ. ಟ್ರಾನ್ಸಿಯೆಂಟ್ ಅಂದ್ರೆ ಇಟ್ ಈಸ್ ಫಾರ್
ಹೋಮೋಜೀನಿಯಸ್ ಬೌಂಡ್ರಿ, ಟ್ರಾನ್ಸಿಯೆಂಟ್ ಟು ಹೋಮೋಜೀನಿಯಸ್ಗೆ ಸ್ಟಡಿ ಸ್ಟೇಟ್ ಯಾವುದು, ನಾನ್ ಹೋಮೋಜೀನಿಯಸ್ಗೆ. ಎರಡು ಪ್ರಾಬ್ಲಮ್ ಆಗಿ ಸ್ಪ್ಲಿಟ್ ಮಾಡ್ಕೋತೀನಿ. ಸಮ್ ಆಫ್ ದೀಸ್ ಟು ಪ್ರಾಬ್ಲಮ್ಸ್ ಸೊ ಬಿಕಮ್ಸ್ ದ ಸೊಲ್ಯೂಷನ್ ಫಾರ್ ದಿ ಒರಿಜಿನಲ್ ಪ್ರಾಬ್ಲಮ್, ರೈಟ್. ಹಾಗಾದ್ರೆ ಹೇಗೆ ಮಾಡ್ಕೊಳ್ಳೋದು, ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಅಂದ್ರೆ ಹೆಂಗೆ, ಆ ಸೊಲ್ಯೂಷನ್ಸ್ ಹೆಂಗಿರುತ್ತೆ ಅದ್ರ ಬಗ್ಗೆ ನಾನು ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ಸ್ ಅಂದ್ರೆ ಆ ಲಿಸ್ಟ್ ನ ಹೇಳ್ತೀನಿ ನಾನು ನಿಮಗೆ. ಸೊ ದಟ್ ಡಿಪೆಂಡ್ಸ್ ಆನ್ ದಿ ಬೌಂಡ್ರಿ ಕಂಡೀಷನ್ಸ್. ನಿಮಗೆ ಡಿರಿಕ್ಲೆಟ್ಸ್ ಬೌಂಡ್ರಿ ಕಂಡೀಷನ್ಸ್ ಇದ್ರೆ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಬೇರೆ ಇರುತ್ತೆ. ಸೊ ಐ ಮೀನ್ ಹೀಟ್ ಈಕ್ವೇಷನ್ಗೆ ಅದೇ ರೀತಿ. ಸೊ ನಿಮಗೆ ನ್ಯೂಮನ್ ಬೌಂಡ್ರಿ ಕಂಡೀಷನ್ ಇದ್ರೆ ಬೇರೆ ರೀತಿ ಇರುತ್ತೆ. ಸೊ ಸಿಮಿಲರ್ಲಿ ಸೊ ಮಿಕ್ಸ್ಡ್ ಬೌಂಡ್ರಿ ಕಂಡೀಷನ್ ಇದ್ರೆ ಬೇರೆ ಬೇರೆ ರೀತಿ ಇರುತ್ತೆ. ಲೆಟ್ ಅಸ್ ಸಿ ಫಸ್ಟ್ ಡಿರಿಕ್ಲೆಟ್ಸ್ಗೆ. ಫಸ್ಟ್ ಡಿರಿಕ್ಲೆಟ್ಸ್ ಬೌಂಡ್ರಿ ಕಂಡೀಷನ್ಸ್ ಇದ್ರೆ ಸ್ಟಡಿ ಸ್ಟೇಟ್ ಸೊಲ್ಯೂಷನ್, ಇದನ್ನ ನೀವು ನೋಟ್ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಹೆಂಗಿರುತ್ತವೆ ಅಂದ್ರೆ ಕಂಡೀಷನ್ ಕೊಟ್ಟಿಯಾನೆ, ಯು ಆಫ್ 0t ಇಸ್ ಈಕ್ವಲ್ ಟು, ನಾನು ಇಲ್ಲಿ ಕಾನ್ಸ್ಟೆಂಟ್ ತಗೊಂಡಿರೋದ್ರಿಂದ ಕಾನ್ಸ್ಟೆಂಟ್ ನಾನೀಗ ಫಂಕ್ಷನ್ ತಗೊಳ್ತೀನಿ, ಸಮ್. ಸೊ ಎ ಆಫ್ ಟಿ ಅನ್ಕೋತೀನಿ, ಫಂಕ್ಷನ್ ಆಫ್ ಟೈಮ್, ಅಂಡ್ ಯು ಆಫ್ ಎಲ್ ಕಮ ಟಿ ಇಸ್ ಈಕ್ವಲ್ ಟು ಬಿ ಆಫ್ ಟಿ. ಓಕೆ, K1 K2 ಬದಲು ಎ ಮತ್ತೆ ಬಿ ಅಂತ ತಗೊಂಡಿದ್ದೀನಿ, ಫಂಕ್ಷನ್ಸ್ ಆಗಿ ತಗೊಂಡಿದ್ದೀನಿ. ಅದು ಫಂಕ್ಷನ್ ಆದ್ರೂ ಆಗಿರ್ಬೋದು, ಕಾನ್ಸ್ಟೆಂಟ್ ಆದ್ರೂ ಆಗಿರ್ಬೋದು. ಫಂಕ್ಷನ್ ಇದ್ರೆ ಇಟ್ ಈಸ್ ವೆರಿ ಈಸಿ ಟು ರೆಡ್ಯೂಸ್ ಇಟ್ ಇಂಟು ಐ ಮೀನ್ ಕಾನ್ಸ್ಟೆಂಟ್, ಬಟ್ ಕಾನ್ಸ್ಟೆಂಟ್ ಇದ್ರೆ ಫಂಕ್ಷನ್ಗೆ ರೆಡ್ಯೂಸ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ವೈ ನಾನು ಫಂಕ್ಷನ್ ತಗೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಇದಕ್ಕೆ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಹೆಂಗಿರುತ್ತಪ್ಪ ಅಂತಂದ್ರೆ, ಸೊ ಅದನ್ನ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ನ US ಅಂತ ಅನ್ಕೋತೀನಿ. US ಆಫ್ ಎಕ್ಸ್ ಇಸ್ ಈಕ್ವಲ್, ಸ್ಟಡಿ ಸ್ಟೇಟ್ ಅಂತಂದ್ರೆ ನೆನ್ಪಿಟ್ಕೋಬೇಕು, ಸ್ಟಡಿ STEADY, ಸ್ಟಡಿ ಸ್ಟೇಟ್ ಅಂತಂದ್ರೆ ಟೈಮ್ ಇಂಡಿಪೆಂಡೆಂಟ್ ಅಂತ, ಅಂದ್ರೆ ಟೈಮ್ ವೇರಿಯಬಲ್ ಇರಲ್ಲ ಅದರಲ್ಲಿ, ಅದಕ್ಕೆ ಫಂಕ್ಷನ್ ಆಫ್ ಎಕ್ಸ್ ಅಷ್ಟೇ ಬರ್ದೀನಿ ನಾನು. ಅರ್ಥ ಆಯ್ತಾ? ಸ್ಟಡಿ ಸ್ಟೇಟ್ ಅಂದ್ರೆ ಟೈಮ್ ಇಂಡಿಪೆಂಡೆಂಟ್, ಗೊತ್ತಾಯ್ತಾ? ಟೈಮ್ ಇಂಡಿಪೆಂಡೆಂಟ್, ಟೈಮ್ ಇರಲ್ಲ ಅದರಲ್ಲಿ, ರೈಟ್. ಇಸ್ ಈಕ್ವಲ್ ಟು ಹೆಂಗಿರುತ್ತಪ್ಪ ಅಂದ್ರೆ ಎ ಆಫ್ ಟಿ ಪ್ಲಸ್ ಬಿ ಆಫ್ ಟಿ ಮೈನಸ್ ಎ ಆಫ್ ಟಿ ಇಂಟು ಹೋಲ್ ಥಿಂಗ್ ಇಂಟು ಎಕ್ಸ್ ಬೈ ಎಲ್ ಅಂತ, ಹೋಲ್ ಥಿಂಗ್ ಇಂಟು ಎಕ್ಸ್ ಬೈ ಎಲ್ ಅಂತ. ಇದು ಸೊಲ್ಯೂಷನ್ ಸರಿನಾ? ಚೆಕ್ ಮಾಡಿ ನೋಡಿ. ನೋಡಿ, ಎಕ್ಸಿಗೆ 0 ಕೊಟ್ಟಾಗ ಎ ಆಫ್ ಟಿ ಆಗ್ಬೇಕಂತೆ. ಎಕ್ಸಿಗೆ 0 ಕೊಡ್ತೀನಿ ನಾನು, ಎಕ್ಸಿಗೆ 0 ಕೊಟ್ಟಾಗ ಉಳ್ಕೊಂಡು ಇದಷ್ಟು 0 ಆಯ್ತು, ನಿಮಗೆ ಉಳ್ಕೊಂಡಿದ್ದೇನು ಎ ಆಫ್ ಟಿ ಮಾತ್ರ. ಎಲ್ ಕೊಟ್ಟಾಗ ಬಿ ಆಫ್ ಟಿ ಅಂತೆ, ಎಲ್ ಕೊಡ್ತೀನಿ, ರೈಟ್. ಸೊ ಎಕ್ಸಿಗೆ ಎಲ್ ಕೊಡ್ತೀನಿ, ಎಲ್ ಕ್ಯಾನ್ಸಲ್ ಆಯ್ತು, ಇಲ್ಲಿ ಮೈನಸ್ ಎ ಆಫ್ ಟಿ ಕ್ಯಾನ್ಸಲ್ ಆಯ್ತು, ಬಿ ಆಫ್ ಟಿ ಉಳಿತು. ಸೊ ದಟ್ಸ್ ವೈ ದಿಸ್ ಈಸ್ ದ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಫಾರ್ ದಿ ಡಿರಿಕ್ಲೆಟ್ಸ್ ಬೌಂಡ್ರಿ ಕಂಡೀಷನ್. ಹಾಗಾದ್ರೆ ನ್ಯೂಮನ್ ಕಂಡೀಷನ್ಗೆ ಹೆಂಗಿರುತ್ತೆ? ನ್ಯೂಮನ್ಗೆ ಓಕೆ, ನ್ಯೂಮನ್ ಕಂಡೀಷನ್ಸ್ ಹೆಂಗಿರುತ್ತಪ್ಪ ಅಂದ್ರೆ ನಿಮಗೆ ಗೊತ್ತು, ಯು ಎಕ್ಸ್ ಆಫ್ 0t ಇಸ್ ಈಕ್ವಲ್ ಟು ಸಮ್ ಎ ಆಫ್ ಟಿ, ಯು ಎಕ್ಸ್ ಆಫ್ ಎಲ್ ಕಮ ಟಿ ಇಸ್ ಈಕ್ವಲ್ ಟು ಸಮ್ ಬಿ ಆಫ್ ಟಿ ಅಂತ ಅನ್ಕೊಂಡಿರ್ತೀನಿ ಬೌಂಡ್ರಿ ಕಂಡೀಷನ್. ಅವಾಗ ನಿಮ್ಮ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಈಸ್ ಗಿವನ್ ಬೈ, ಸೊ ಯು ಎಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ರೈಟ್. ಸೊ ಎಕ್ಸ್ ಇಂಟು ಎ ಆಫ್ ಟಿ ಪ್ಲಸ್ ಬಿ ಆಫ್ ಟಿ ಮೈನಸ್ ಎ ಆಫ್ ಟಿ ಹೋಲ್ ಥಿಂಗ್ ಇಂಟು ಎಕ್ಸ್ ಸ್ಕ್ವೇರ್ ಬೈ 2L ಅಂತ, ಎಕ್ಸ್ ಸ್ಕ್ವೇರ್ ಬೈ 2L ಅಂತ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿಬಿಟ್ಟು ಈ ಕಂಡೀಷನ್ಸ್ ನ ಕೊಡಿ. ಸೊ ಅಗೈನ್ ಇಟ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ಸ್, ಈ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡುತ್ತೆ. ದಟ್ಸ್ ವೈ ನಿಮಗೆ ದಿಸ್ ವಿಲ್ ಬಿಕಮ್ ದ ಸ್ಟಡಿ ಸ್ಟೇಟ್ ಸೊಲ್ಯೂಷನ್, ರೈಟ್. ನೆಕ್ಸ್ಟ್, ಮಿಕ್ಸ್ಡ್ ಬೌಂಡ್ರಿ ಕಂಡೀಷನ್ಸ್ ಇದ್ರೆ ಹೆಂಗಿರುತ್ತೆ? ಮಿಕ್ಸ್ಡ್ ಬೌಂಡ್ರಿ ಕಂಡೀಷನ್ಸ್ ಅಂದ್ರೆ ಸ್ಟಡಿ ಸ್ಟೇಟು ಇರಬೇಕು, ಐ ಮೀನ್ ಸೊ ಡಿರಿಕ್ಲೆಟು ಇರಬೇಕು, ರಾಬಿನ್ನು ಇರಬೇಕು. ಅಂತ ಕೇಸಲ್ಲಿ ಸೊಲ್ಯೂಷನ್ ಹೇಗಿರುತ್ತೆ? ಸೊ ಫಾರ್ ದಟ್ ಮಿಕ್ಸ್ಡ್ಗೆ ನಾನು ಕಂಡೀಷನ್ಸ್ ಹೆಂಗ್ ತಗೊಳ್ತಾ ಇದ್ದೀನಪ್ಪ ಅಂದ್ರೆ, ಒಂದನೇದು ಯು ಆಫ್ 0 ಕಾಮ ಟಿ ಇಸ್ ಈಕ್ವಲ್ ಟು ಸಮ್ ಎ ಆಫ್ ಟಿ. ಇನ್ನೊಂದು ಮಿಕ್ಸ್ಡ್ ಆಗಿರೋದ್ರಿಂದ ಡೆರಿವೇಟಿವ್ ಇರಬೇಕು, ಯು ಎಕ್ಸ್ ಆಫ್ ಎಲ್ ಕಾಮ ಟಿ ಇಸ್ ಈಕ್ವಲ್ ಟು ಸಮ್ ಬಿ ಆಫ್ ಟಿ ಅಂತ ಸೊಲ್ಯೂಷನ್ ಅನ್ಕೋತೀನಿ, ಸಾರಿ ಬೌಂಡ್ರಿ ಕಂಡೀಷನ್ಸ್ ಅನ್ಕೋತೀನಿ. ದೆನ್ ಯುವರ್ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ವಿಲ್ ಬಿಕಮ್ಸ್ ಯು ಎಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಯು ಎಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಆಫ್ ಟಿ ಪ್ಲಸ್ ಎಕ್ಸ್ ಇಂಟು ಬಿ ಆಫ್ ಟಿ ಆಗಿರುತ್ತೆ. ಇದು ಸಿಂಪಲ್ ಸ್ಟಡಿ. ನೋಡಿ, ಈಗ ನೋಡಿ, ಎಕ್ಸ್ಗೆ 0 ಕೊಟ್ಟಾಗ ಎ ಆಫ್ ಟಿ ಬರ್ಬೇಕು. ನೋಡಿ, ಎಕ್ಸ್ಗೆ 0 ಕೊಟ್ಟಾಗ ಎ ಆಫ್ ಟಿ ಆಯ್ತು. ಡಿಫ್ರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದು 0 ಆಯ್ತು, ಉಳ್ಕೊಂಡಿದ್ದೇನು ಬಿ ಆಫ್ ಟಿ ಉಳ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಸಿಮಿಲರ್ಲಿ ಇದು ಹಿಂಗಾಯ್ತು, ಇದರಲ್ಲಿ ಉಲ್ಟಾಗ್ಲಿಕ್ಕೂ ಚಾನ್ಸಸ್ ಇರುತ್ತೆ ಅಲ್ವಾ? ಇದಕ್ಕೆ ಡೆರಿವಿಟಿವ್ ಕೊಟ್ಟು ಇದಕ್ಕೆ ಡೆರಿವಿಟಿವ್ ಕೊಡ್ಲಿಲ್ಲ ಅಂದ್ರೆ, ಸೊ ಆವಾಗ ಸೊ ಅಂದ್ರೆ ಯು ಎಕ್ಸ್ ಆಫ್ 0 ಕಾಮ ಟಿ ಇಸ್ ಈಕ್ವಲ್ ಟು ಎ ಆಫ್ ಟಿ ಅಂಡ್ ಯು ಆಫ್
ಎಲ್ ಕಾಮ ಟಿ ಇಸ್ ಈಕ್ವಲ್ ಟು ಬಿ ಆಫ್ ಟಿ ಅಂತ ಕೊಟ್ಟರು ಅನ್ಕೊಳ್ಳಿ. ಸೊ ಇನ್ ದಟ್ ಸಿಚುಯೇಷನ್ ದ ಸೊಲ್ಯೂಷನ್ ವಿಲ್ ಬಿಕಮ್ಸ್ ಏನಾಗುತ್ತೆ, ಯು ಎಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊ ಎಕ್ಸ್ ಮೈನಸ್ ಎಲ್ ಇಂಟು ಎ ಆಫ್ ಟಿ ಪ್ಲಸ್ ಬಿ ಆಫ್ ಟಿ ಆಗುತ್ತೆ. ಲುಕ್ ಹಿಯರ್, ಇಲ್ಲಿ ನೀವು ಬರುತ್ತಾ ಇಲ್ಲೋ ನೋಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಯ್ತಪ್ಪ ನಿಮಗೆ, ಎ ಆಫ್ ಟಿ ಉಳ್ಕೊಂತು 0 ಆಯ್ತು, ಎ ಆಫ್ ಟಿ ಬಂತ. ನೆಕ್ಸ್ಟ್ ಯು ಆಫ್ ಎಲ್ ಕಾಮ ಟಿ ಅಂದ್ರೆ ಎಕ್ಸ್ ಎಲ್ ಕೊಟ್ಟಾಗ ಎ ಆಫ್ ಟಿ ಏನಾಯ್ತು, ಇದು 0 ಆಯ್ತು, ಉಳ್ಕೊಂಡಿದ್ದೇನು ಬಿ ಆಫ್ ಟಿ. ಸೊ ಇದು 4 ಕೇಸ್ಗಳನ್ನ ನೀವೇನ್ ಮಾಡ್ಕೋಬೇಕು, ನೆನಪಲ್ಲಿ ಇಟ್ಕೋಬೇಕು. ಸೊ ಇದ್ರ ಬೇಸ್ ಮೇಲೆ ಈ ಪ್ರಾಬ್ಲಮ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಸೊ ಅದರ್ವೈಸ್ ಇಟ್ಸ್ ಗೋಯಿಂಗ್ ಟು ಬಿ ಸೊ ದ ವಿಡಿಯೋ ಗೋಯಿಂಗ್ ಟು ಬಿ ವೆರಿ ಬಿಗ್. ದಟ್ಸ್ ವೈ ಅದನ್ನ ನಾಳೆ ಹೇಳ್ಕೊಡ್ತೀನಿ. ಸೊ ಇದನ್ನ ನೋಡ್ಕೊಳ್ಳಿ ನೀವು. ಓಕೆ, ಈ ಪ್ರಾಬ್ಲಮ್ನ ನಾಳೆ ಹೇಳ್ತೀನಿ. ರೈಟ್. ಸೊ ಇದು 4 ಸೊಲ್ಯೂಷನ್ ನೀವು ಪಕ್ಕ ಆಗಿರ್ಬೇಕು. ನಾಳೆ ಕ್ಲಾಸಿಗೆ ಕೇಳುವಾಗ ನಿಮ್ಗೆ ಇದು ಪಕ್ಕ ಆಗಿತ್ತು ಅಂತಂದ್ರೆ ಸೊ ನಿಮ್ಗೆ ನಾನು ಹೇಳೋದು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ರೈಟ್. ಸೊ ಟೇಕ್ ಕೇರ್. ಥ್ಯಾಂಕ್ ಯು.